ಅವರು ಅಲ್ಲಿ ಆ ಕೆರೆಯಿಂದ ಮೇಲ್ಗಡೆ ತೆಗ್ದು ಆ ಕಂಬನ ಇಟ್ಟಾಗ ಅಲ್ಲಿ ದಾರಿದ್ರ್ಯ ಬಂದ್ಬಿಡ್ತಂತೆ. ಮಳೆ ಇಲ್ಲ, ಬೆಳೆ ಇಲ್ಲ ಎಲ್ಲ. ಆವಾಗ ಅಲ್ಲಿ ಎಲ್ಲೋ ಶಾಸ್ತ್ರ ಕೇಳಿದಾಗ ಆ ಕಂಬನ ತಗೊಂಡೋಗಿ ಇದ್ಯಾವುದು ಈ ಥರ ದಿಕ್ಕಿಗೆ ಇಟ್ಬಿಡಿ ಅಂದಾಗ, ರಾಮಾಯಣದಲ್ಲಿ ಇಂದ್ರಜಿತ್ ಎಂಬ ಹಸುರನು ಇಂದ್ರಜಾಲ ಎಂಬ ಮಾಯಾವಿದ್ಯೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದನು. ಭೂತ ಪ್ರೇತ ಸಮಸ್ಯೆಗಳಿಂದ ಬಳಲುವವರು ಇಲ್ಲಿ ಬಂದು ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಇಂದ್ರಜಿತ್ಗೆ ಹರಕೆ ಹೊತ್ತು ಸಂಕಷ್ಟ ನಿವಾರಣೆ ಆಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆಂಜನೇಯ ಮಹಾವೀರಾನ್ಮನ್ ಮಾರ್ತಾನಂಜ ದೀರ್ಘವಾಲ ಸಮಯಕ್ತಂ ನಾನಾಲಂಕಾರ ಶೋಭಿತಂ ಆಂಜನಾನಂದಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಾಂತರಂ ಒಂದೇ ಲಂಕ ಭಯಂಕರ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಷ್ಣು, ಇದು ನಿಮ್ಮ ವಿಷ್ಣು ಪುರಾಣ. ಇವತ್ತು ನಾವು ಬಂದಿರುವಂಥ ಕ್ಷೇತ್ರ ಅತ್ಯಂತ ವಿಶೇಷವಾದ ಕ್ಷೇತ್ರ. ಮನುಷ್ಯನ ಮೇಲೆ ಆವಾಹನೆಯಾಗುವಂತಹ ಭೂತ ಪ್ರೇತ ಮಾಯೆ ಇವೆಲ್ಲವೂ ಅತಿ ಬೇಗ ನಿವಾರಣೆಯಾಗುವಂತಹ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿದೆ. ಇಲ್ಲಿ ಆಂಜನೇಯನನ್ನು ಮುಖ್ಯವಾಗಿ ಪೂಜಿಸ್ತಾರೆ. ಅದ್ರ ಜೊತೆಗೆ ರಾವಣನ ಮಗ ಇಂದ್ರಜಿತುವನ್ನು ಪೂಜಿಸೋ ಸ್ಥಳ ಇದು ಅಂತ ಅಂದರೆ ನಂಬ್ತೀರಾ? ಹೌದು, ಇಲ್ಲಿ ರಾಮಾಯಣದ ಅಸುರ ಇಂದ್ರಜಿತುವನ್ನು ಪೂಜೆಯನ್ನು ಮಾಡಲಾಗುತ್ತೆ. ಈ ಕ್ಷೇತ್ರ ಯಾವುದು, ಇಲ್ಲಿಗೆ ಹೇಗೆ ಬರಬೇಕು, ಈ ಕ್ಷೇತ್ರದ ಪುರಾಣ ಏನು, ಕಥೆ ಏನು, ಎಲ್ಲವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ಯಾಗ್ತಾಳ ನೋಡ್ಕೊಬರೋಣ ಬನ್ನಿ. ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಭೈರಸಂದ್ರ ಗ್ರಾಮದ ಬಳಿ ಇರುವ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಕ್ಷೇತ್ರ. ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಈ ಅದ್ಭುತ ದೇವಾಲಯ ಇದೆ. ಬೆಳ್ಳೂರು ಕ್ರಾಸ್ ಟೋಲ್ ಬಳಿ ಇಳಿದರೆ ಹದ್ದಿನಕಲ್ಲು ಕ್ಷೇತ್ರಕ್ಕೆ ಹೋಗುವ ರಸ್ತೆ ಸಿಗುತ್ತೆ. ಅಲ್ಲಿಂದ ಕೆಲವು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಹಸಿರು ಬೆಟ್ಟಗಳ ನಡುವೆ ಈ ದಿವ್ಯ ಕ್ಷೇತ್ರ ಕಾಣಿಸುತ್ತೆ. ಹದ್ದಿನಕಲ್ಲು ಎಂಬ ಹೆಸರು ಕೂಡ ವಿಶೇಷ. ಹದ್ದು ಅಂದರೆ ಗರುಡ, ಕಲ್ಲು ಅಂದರೆ ಬಂಡೆ. ಈ ಬೆಟ್ಟಗಳ ಹಿಂದೆ ಹಲವಾರು ಹದ್ದುಗಳು ವಾಸ ಮಾಡ್ತಿದ್ರಿಂದ ಈ ಪ್ರದೇಶಕ್ಕೆ ಹದ್ದಿನಕಲ್ಲು ಎಂಬ ಹೆಸರು ಬಂತು ಅಂತ ಸ್ಥಳೀಯರು ಹೇಳ್ತಾರೆ. ಆದರೆ ದೇವರ ದರ್ಶನ ಸುಲಭವಾಗಿ ಸಿಗೋದಿಲ್ಲ. ಇಲ್ಲಿ ಸುಮಾರು 1000 ಮೆಟ್ಟಿಲುಗಳನ್ನು ಏರಿ ಬೆಟ್ಟದ ಮೇಲೆ ಹೋಗಬೇಕು. ಮೆಟ್ಟಿಲುಗಳನ್ನು ಏರ್ತಾ ಹೋಗುವಾಗ ಆದಿಯುದ್ದಕ್ಕೂ ವಾನರಗಳು ಸ್ವಾಗತ ಮಾಡ್ತವೆ. ಹಸಿರು ಬೆಟ್ಟಗಳು, ಶಾಂತವಾದ ವಾತಾವರಣ, ನಗರದ ಗದ್ದಲದಿಂದ ದೂರವಾದ ಈ ಸ್ಥಳ ಮನಸ್ಸಿಗೆ ವಿಚಿತ್ರವಾದ ಶಾಂತಿ ನೀಡುತ್ತೆ. ಬೆಟ್ಟದ ಮೇಲ್ಭಾಗ ತಲುಪಿದಾಗ ದೊಡ್ಡದಾದ ಆಂಜನೇಯ ಸ್ವಾಮಿಯ ದರ್ಶನ ಸಿಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಈ ದೇವಾಲಯವನ್ನು ಭಕ್ತರು ಮತ್ತು ದಾನಿಗಳ ಸಹಾಯದಿಂದ ಅಭಿವೃದ್ಧಿ ಮಾಡಲಾಗಿದೆ. ದೇವಾಲಯದ ಗರ್ಭಗುಡಿಯ ಗೋಪುರವನ್ನು ತಿರುಮಲದ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದ ಅತ್ಯಂತ ವಿಚಿತ್ರ ವಿಶೇಷ ಏನೆಂದರೆ ಇಲ್ಲಿ ರಾವಣನ ಪುತ್ರ ಇಂದ್ರಜಿತ್ ಕೂಡ ಪೂಜಿಸಲ್ಪಡುತ್ತಾನೆ. ರಾಮಾಯಣದಲ್ಲಿ ಇಂದ್ರಜಿತ್ ಎಂಬ ಹಸುರನು ಇಂದ್ರಜಾಲ ಎಂಬ ಮಾಯಾವಿದ್ಯೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದನು. ಇದರಿಂದ ಮಾಯ, ಮಂತ್ರ, ದುಷ್ಟ ಶಕ್ತಿಗಳಿಂದ ಬಳಲುವವರಿಗೆ ಇಂದ್ರಜಿತ್ ಕಾಪಾಡುತ್ತಾನೆ ಎಂಬ ನಂಬಿಕೆ ಇದೆ. ಇಲ್ಲಿನ ಪೂಜೆ ವಿಧಾನವು ಬೇರೆ ಆಂಜನೇಯ ಸ್ವಾಮಿ ದೇವಾಲಯಗಳಿಗಿಂತ ವಿಭಿನ್ನ. ಅದು ಮೇಲ್ಗಡೆ ಇದೆಯಲ್ಲ ಸ್ವಾಮಿ, ಕಂಬದಲ್ಲಿದ್ದಾರಲ್ಲ ವಿಗ್ರಹ, ಅದು ಯಾರೋ ಬೆಸ್ರಿಗೆ ಸಿಕ್ಕಿತಂತೆ ಒಂದು ಕೆರೆ ಒಳಗೆ, ಯಾವುದು ಅಂತ ಜಾಗ ಗೊತ್ತಿಲ್ಲ. ಅವರು ಅಲ್ಲಿ ಆ ಕೆರೆಯಿಂದ ಮೇಲ್ಗಡೆ ತೆಗ್ದು ಆ ಕಂಬನ ಇಟ್ಟಾಗ ಅಲ್ಲಿ ದಾರಿದ್ರ್ಯ ಬಂದ್ಬಿಡ್ತಂತೆ. ಮಳೆ ಇಲ್ಲ, ಬೆಳೆ ಇಲ್ಲ ಎಲ್ಲ. ಆವಾಗ ಅಲ್ಲಿ ಎಲ್ಲೋ ಶಾಸ್ತ್ರ ಕೇಳಿದಾಗ ಆ ಕಂಬನ ತಗೊಂಡೋಗಿ ಇದ್ಯಾವುದು ಈ ಥರ ದಿಕ್ಕಿಗೆ ಇಟ್ಬಿಡಿ ಅಂದಾಗ ಶ್ರೀ ಹದ್ದಿನಕಲ್ಲು ಅಲ್ಲಿ ಭೈರಸಂದ್ರ ಅನ್ನೋ ಊರ ಹತ್ರ ಇಟ್ಬಿಟ್ಟು ಬನ್ನಿ ಅಂತ ಹೇಳಿದಾಗ ಯಾರೋ ಬೆಸ್ತರು ತಂದು ಇಟ್ಬಿಟ್ಟು ಹೊಂಟೋಗಿದೆ ಅಂತ ಇಲ್ಲಿ ಕಂಬ. ಆ ಕಂಬನ ಯಾರೋ ಕುರಿ ಕಾಯರು ನೋಡಿ ಇಲ್ಲಿ ಕಂಬ ಐತೆ ಅಂತ ಊರು ಗೌಡ್ಗಳಿಗೆ ಹೋಗಿ ಹೇಳಿ, ಆವಾಗ ಗೌಡ್ಗಳು ಬಂದು ನೋಡಿದಾಗ ಸ್ವಾಮಿ ವಿಗ್ರಹ ಇತ್ತಂತೆ ಕಂಬದಲ್ಲಿ.
ಅದನ್ನೇನಾರ ಮಾಡಿ ಮೇಲಕ್ಕೆ ತಗೊಂಡೋಗಿ ಅದನ್ನು ಪೂಜೆ ಮಾಡಬೇಕು ಅಂತ ಊರಿನವರು ಮಾತಾಡಿ ಅಕ್ಕಪಕ್ಕ ಗ್ರಾಮಸ್ಥರಿಗೆ ತಿಳುವಳಿಕೆ ಕೊಟ್ರಂತೆ. ಈ ಥರ ಹೇಳಿ ಅದು ಕಂಬನ ಏನಾರ ಜಾಗ ಮಾಡ್ಕೊಂಡು ಆ ಕಂಬ ತಗೊಂಡೋಗಿ ಮೇಲೆ ಸ್ಥಾಪನೆ ಮಾಡಬೇಕು ಅನ್ನುವಾಗ ಹದ್ದಿನಂತೆ ಹಾರಿ ಹೋದ ಹದ್ದಿನ ಕಲ್ಲ ಹನುಮ ಮಾರುತಿನೇ ಎತ್ಕೊಂಡು ಹೋಗಿ ಅಲ್ಲಿ ಪಾದ ಇದೆ ನೋಡಿ, ಅದೇ ಪಾದ, ಅಲ್ಲಿ ಪಾದ ಇಟ್ಟು ತಗೊಂಡೋಗಿ ಮೇಲೆ ನಿಲ್ಲಿಸಿದ್ರಂತೆ. ಆಮೇಲೆ ಬೆಳಗ್ಗೆ ಬಂದು ಗ್ರಾಮಸ್ಥರೆಲ್ಲ ಇಲ್ಲಿ ನೋಡುವಾಗ ಕಂಬ ಇರಲಿಲ್ಲಂತೆ. ಹದ್ದಿನಂತೆ ಹಾರಿ ಹೋದ ಹದ್ದಿನ ಕಲ್ಲ ಹನುಮ, ಆವಾಗ ಹದ್ದಿನ ಕಲ್ಲು ಅಂತ ಹೆಸರು ಬಂದಿದ್ದು. ಆಮೇಲೆ ಮೇಲಕ್ಕೆ ಹೋಗಿ ಆವಾಗ ಸ್ಥಾಪನೆ ಮಾಡಿ ಆವಾಗ ಪೂಜೆ ಪುರಸ್ಕಾರ ಸ್ಟಾರ್ಟ್ ಮಾಡೋದ್ರಂತೆ. ಅಲ್ಲಿಂದ ಆ ಅಂದ ಕಾಲದಿಂದನೂ ಇಲ್ಲಿ ಗಾಳಿ ಹಿಡ್ದವ್ರಿಗೆ ಸಂಖ್ಯೆ ಇರೋರಿಗೆ ಭಾಳ ಅದ್ಭುತವಾದ ಸ್ವಾಮಿ ನಮ್ಮಪ್ಪ ಹದ್ದಿನಕಲ್ಲು ಹನುಮಂತರಾಯ. ಆಂಜನೇಯ ಸ್ವಾಮಿಗೆ ಹಣ್ಣು ಮತ್ತು ತೆಂಗಿನಕಾಯಿ ನೈವೇದ್ಯ ನೀಡಲಾಗುತ್ತದೆ. ಆದರೆ ಇಂದ್ರಜಿತ್ಗೆ ಹರಕೆ ಹೊತ್ತವರು ಮಾಂಸಾಹಾರ ಊಟವನ್ನು ಸಮರ್ಪಿಸುತ್ತಾರೆ. ಮಾಟ, ಮಂತ್ರ, ಗಾಳಿ, ಪೀಡೆ, ಭೂತ ಪ್ರೇತ ಸಮಸ್ಯೆಗಳಿಂದ ಬಳಲುವವರು ಇಲ್ಲಿ ಬಂದು ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಇಂದ್ರಜಿತ್ಗೆ ಹರಕೆ ಹೊತ್ತು ಸಂಕಷ್ಟ ನಿವಾರಣೆ ಆಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ನಾವು ವರ್ಷ ನಮ್ಮ ನಾದಿನಿಯವರು ಇಲ್ಲಿ ಬರ್ತಾ ಇರ್ತಾರೆ. ಇಲ್ಲೊಂದು ಹರಕೆ ಇದೆ. ಆ ಹರಕೆಗೋಸ್ಕರ ನಾವೊಂದು ಕುರಿ ಮರಿನ ಇಲ್ಲಿ ಕಡಿತೀವಿ. ಈ ಬೆಟ್ಟ ಇದೆ. ನಾನು ಬಂದಿದ್ದೆ ಫಸ್ಟು. ನಮ್ಮ ನಾದಿನಿಯವರು ಇಲ್ಲಿ ನಡ್ಕೊತಾ ಇದ್ದರು. ಅವ್ರ ಜೊತೆ ನಾನು ಬಂದೆ. ಬೆಟ್ಟ ಹತ್ತದೆ, ಭಾರಿ ಖುಷಿ ಆಯಿತು. ಅಂದರೆ ಹೆಂಗೆ ಅನ್ನಿಸ್ತೇವೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಓ ಭಾರಿ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ನಿಮ್ಮ ಹೆಸರು? ಅಜ್ಜಯ್ ಹುಡ್ರು ಅಂತ ಹೇಳಿ. ಅಂದರೆ ಈಗ ಫಸ್ಟು ಬಂದು ನೋಡಿದ್ರಲ್ಲ, ಹಾಂ, ದೇವ್ರದ್ದು ಹೆಂಗೆ ಅನ್ನಿಸ್ತು? ದೇವ್ರು ನೋಡಿದ ತಕ್ಷಣ ಭಾರಿ ಖುಷಿ ಆಗುತ್ತೆ. ಇಂಥದ್ರಲ್ಲಿ ನಾವು ನೋಡೋದು ಭಾರಿ ನಮಗೆ ಕಷ್ಟ ಇದೆ. ಹಾಂ, ನೋಡ್ಬೇಕು, ಇಂಥ ಜಾಗನೆಲ್ಲ ಬಂದು ನೋಡ್ಬೇಕು. ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಯ್ಯ, ಇಂಥಲ್ಲಿ ಹೋಗಿ ನೋಡಿ ಅಂತೇಳಿ ಭಾರಿ ಖುಷಿ ಆಗುತ್ತೆ. ಹೇಳಕ್ಕೆ ನಾವು ಹೇಳ್ಕೋಬೋದು ನಾನೀಗ. ಹಾಂ, ಮತ್ತೆ ಮತ್ತೆ ಬರ್ತಿರ್ತೀರಾ? ಹಾಂ, ಬರ್ತಾ ಇರ್ತೀವಿ. ಈ ದೇವಸ್ಥಾನವು ಶತಮಾನಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ ಮತ್ತು ಸ್ಥಳೀಯ ರಾಜರಿಂದ ನಿರ್ಮಾಣಗೊಂಡಿದೆ ಎಂಬ ಕಥೆಗಳು ಕೂಡ ಕೇಳಿಬರುತ್ತದೆ. ಕಾಲಕ್ರಮೇಣ ಈ ಕ್ಷೇತ್ರ ಭಕ್ತರ ನಂಬಿಕೆಯಿಂದ ದಕ್ಷಿಣ ಕರ್ನಾಟಕದ ಪ್ರಮುಖ ಆಂಜನೇಯ ಕ್ಷೇತ್ರಗಳಲ್ಲಿ ಒಂದಾಗಿ ಬೆಳೆದಿದೆ. ಪ್ರಕೃತಿಯ ಸೌಂದರ್ಯ, ಭಕ್ತಿಯ ಶಕ್ತಿ, ಹಾಗೆ ಹನುಮನ ಆಶೀರ್ವಾದ ಇವೆಲ್ಲ ಬೇಕು ಅಂತಂದರೆ ಈ ಹದ್ದಿನಕಲ್ಲು ಹನುಮಂತರಾಯನ ಸನ್ನಿಧಿಗೆ ನೀವೆಲ್ಲ ಬರಲೇಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ನ ಬಿಸಾಕೋದನ್ನು ಕಡಿಮೆ ಮಾಡಿ. ಯಾಕೆ ಅಂತಂದರೆ ಪ್ಲಾಸ್ಟಿಕ್ಕಿಂದನೇ ಪರಿಸರ ನಾಶ ಆಗೋದಂತೂ ಗ್ಯಾರಂಟಿ. ಮತ್ತೊಂದು ಇದೇ ರೀತಿಯ ಇನ್ನೊಂದು ಸ್ಥಳದ ಜೊತೆ ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಲಿ.